ಇದೊಂದು ತುಂಬ ನಗು ಬರುವಂಥ ಸನ್ನಿವೇಶ. ನಾನು ಅವರು ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಬೇಸಿಗೆ, ತುಂಬ ಬಿಸಿಲು, ಬಾಯಾರಿಕೆ ಆಗಿತ್ತು ಇಬ್ಬರಿಗೂ. ಒಂದು ಮಟ್ಟ ಮಧ್ಯಾಹ್ನ 2 ಗಂಟೆಗೆ ನಾವು ವಾಪಸ್ ಬರ್ತಾಯಿದ್ವಿ. ರಮಾದೇವಿಯವರು ಹೇಳಿದರು, ಎಲ್ಲರೂ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಅಂದರು. ಹೌದು, ನನಗೆ ಎಲ್ಲಿ ಏನು ಸಿಗುತ್ತೆ, ಎಲ್ಲ ಐಸ್ ಕ್ರೀಮ್ ಸಿಗುತ್ತೆ, ಅಷ್ಟು ನಾವು ಈ ರಾಜಕೀಯ ಜಂಜಾಟದಲ್ಲಿ ಅವೆಲ್ಲ ನಮಗೆ ಸಂಪರ್ಕ ಇರೋದಿಲ್ಲ. ನಾನು ನನ್ನ ಮಗಳಿಗೆ ಫೋನ್ ಮಾಡಿ ಕೇಳಿದೆ, ಇಲ್ಲಿ ಹತ್ತಿರದಲ್ಲಿ ಏನಮ್ಮ, ಎಲ್ಲಿ ಹೋದರೆ ನಾನು ರಮಾದೇವಿಯವ್ರು ಹೋಗಬೇಕಂತ. ಅಮ್ಮ ಅಲ್ಲೇ UB ಸಿಟಿ ಇದೆಯಲ್ಲ, ಹೋಗಿ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಎಲ್ಲ ಸಿಗುತ್ತೆ ಅಂತ ಅಂದರು. ಸರಿ, ಇಬ್ಬರು ಹೋದ್ವಿ. ಹೋಗಿ ಕೂತ್ಕೊಂಡ್ವಿ. ಹೋಗೋ ಬರೋ ಜನ ಎಲ್ಲ ನಮ್ಮನ್ನು ನೋಡಿ ಎಲ್ಲರೂ ನಮಸ್ಕಾರ ಅಂದರು. ನಾವು ನಮಸ್ಕಾರ ಮಾಡಿದ್ವಿ. ಸ್ವಲ್ಪ ಒಂದು ಐಸ್ ಕ್ರೀಮ್ ತರಿಸ್ಕೊಂಡ್ವಿ, ಒಂದು ಸ್ವಲ್ಪ ಜ್ಯೂಸ್ ತರಿಸ್ಕೊಂಡು ಕುಡಿದ್ವಿ. ಆಮೇಲೆ ಅವ್ರು ಬಿಲ್ ತಂದು ಕೊಟ್ಟರು. ನಾನು ಓಪನ್ ಮಾಡ್ತೀನಿ, ಬರೀ 100 ರೂಪಾಯಿ ಇದೆ ನನ್ನ ಹತ್ರ. ಬಿಲ್ಲು 700 ಚಿಲ್ಲರೆ ಆಗಿದೆ. ರಮಾದೇವಿಯವ್ರು ಕೇಳಿದೆ, ನಿಮ್ಮ ಪರ್ಸ್ ತೆಗೀರಿ. ಅವರದ್ರಲ್ಲಿ ನನಗಿನ್ನ 50 ರೂಪಾಯಿ ಇದೆ. ಅವರು ಎಲ್ಲದಕ್ಕೂ ಮ್ಯಾಚಿಂಗ್ ಹಾಕ್ತಾಯಿದ್ರು. ಮ್ಯಾಚಿಂಗ್ ಪರ್ಸು, ಅದು ಎಲ್ಲದರಲ್ಲೂ ದುಡ್ಡು ಅದನ್ನು ಇಟ್ಕೊಳ್ಳೋ ವ್ಯವಧಾನವೂ ಇರಲ್ಲ. ಅವ್ರ ಸೀರೆಗೆ ತಕ್ಕಂತೆ ಮ್ಯಾಚಿಂಗ್ ಪರ್ಸು ಒಂದು 50 ರೂಪಾಯಿ ಇಟ್ಟಿರ್ತಿದ್ರಂತೆ. ಏನಪ್ಪ ಮಾಡೋದು, ಎಲ್ಲರೂ ನಮಸ್ಕಾರ ಮಾಡ್ತಾಯಿದ್ದಾರೆ, ಹೋಗೋ ಬರೋರೆಲ್ಲ ನೋಡ್ತಾ ಇದ್ದಾರೆ. ನಮ್ಮಿಬ್ಬರ ಪರಿಸ್ಥಿತಿ ಹಿಂಗತಿಂದ ಮಂಗನಂಗಾಗಿತ್ತು. ನಾನು ಡ್ರೈವರ್ ಕೇಳಿದೆ, ನಿನ್ನ ಹತ್ರ ಸ್ವಲ್ಪ ದುಡ್ಡು ಇಟ್ಟಿದೆಯಾ ಅಂತ. ಅವನು 300 ರೂಪಾಯಿ ಇದೆ ಅಂದ. ನಮಗಿನ್ನ ಬೆಟರು. ಆಮೇಲೆ ಮನೆ ಹತ್ತಿರ ಇದ್ದಿದ್ದರಿಂದ ಅವನಿಗೆ ಹೇಳಿದೆ, ಮನೆಗೆ ಹೋಗಿ ಬೇಗ ಸತೀಶ್ ಅವ್ರ ಹತ್ರ ಸ್ವಲ್ಪ ದುಡ್ಡು ತೊಗೊಂಡು ಬಾ ಅಂತ ಹೇಳಿ ತರಿಸಿ ಹಣ ಕಟ್ಟಿ ವಾಪಸ್ ಬಂದ್ವಿ. ಇದು ಅಧಿಕಾರ ಅಂತೀರೋ ಒಂಥರ ಅಜ್ಞಾನ ಅಂತೀವೋ, ಒಂದೊಂದು ಸಲ ನಮಗೆ ಅರಿವಿಲ್ಲದಂತೆ ಆಗುವಂಥ ಇಂಥ ಘಟನೆಗಳು ತಮಾಷೆಯಾಗಿ ನೆನಪನ್ನು ಮೆಲುಕು ಹಾಕುವಂಥ ಸನ್ನಿವೇಶಗಳಾಗಿ ಆಗಿರ್ತವೆ.